ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಶಿಕಾರಿಪುರ ಗ್ರಾಮದ ಹಕ್ಕಿಪಿಕ್ಕಿ ಜನಾಂಗದ ಇಸಬ್ ಮತ್ತು ಪುಟ್ಟಿ ಕುಟುಂಬದ 20 ಗುಂಟೆ ಆಸ್ತಿ ಕಬಳಿಸುವ ದುರುದ್ದೇಶದಿಂದ ಗ್ರಾಮದ ಅಶೋಕ್, ಅಭಿಲಾಷ, ಕಾಂತಿಕುಮಾರಿ ಮೂವರು ಸೇರಿಕೊಂಡು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂದು ಹಲ್ಲೆಗೊಳಗಾದ ವ್ಯಕ್ತಿ ಇಸಾಬ್ ಅಶೋಕ್ ಮೇಲೆ ಆರೋಪ ಮಾಡಿ ನಾಗಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಹಕ್ಕಿಪಿಕ್ಕಿ ಜನಾಂಗದ ಇಸಾಬ್ ರವರ ಪಿತ್ರಾರ್ಜಿತ ಆಸ್ತಿ 20 ಗುಂಟೆ ಜಮೀನು ತುಪ್ಪದ ಮಡು ಎಲ್ಲಿಯಲ್ಲಿ ಸರ್ವೆ ನಂಬರ್ 58ರಲ್ಲಿ ಇರುತ್ತದೆ. ಜಮೀನನ್ನು ಕಬಳಿಸಲು ಅಶೋಕ್ ಹಲವು ದಿನಗಳಿಂದ ಪ್ರಯತ್ನ ಮಾಡುತ್ತಿದ್ದು ನನಗೆ ಹಲ್ಲೆ ನಡೆಸಿ ಕೊಲೆ ಪ್ರಯತ್ನ ಮಾಡಿದ್ದಾರೆ. ಈ ಸಂಬಂಧ CCTVಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತದೆ. ದಯವಿಟ್ಟು ನನಗೆ ನ್ಯಾಯ ಕೊಡಬೇಕೆಂದು ಇಸಬ್ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಊರು ಬಂದ್ಬಿಟ್ಟು ಶಿಕಾರಿಪುರ, ಸರ್ವೆ ನಂಬರ್ 58ರಲ್ಲಿ ನಮ್ಮದು ಜಮೀನು ಇರೋದು. ನಾವು ಅಲ್ಲಿ ಹೋಗಿದ್ದೀವಿ ಸರ್, ನಮ್ಮದು ಜಮೀನು ನೋಡೋಕೆ ಹೋಗಿರೋದು. ಅಶೋಕ ಬಂದುಬಿಟ್ಟು ನಮಗೆ ಮಾತೆ ಇಲ್ಲ ಏನೂ ಇಲ್ಲ, ಹಿಂದ್ಗಡೆಯಿಂದ ಗಂಡ ಐತಿ ಎಲ್ಲ ಬಂದು ಹೊಡೆಯೋಕೆ ಶುರು ಮಾಡಿಬಿಟ್ರು. ನಾನು ಯಾಕಂತ ಹೇಳಿದ್ರು ನನಗೆ ಬೇಕಾದಬೇಕು ಹೊಡೆಯೋಕೆ ಶುರು ಮಾಡಿಬಿಟ್ರು. ಇವನಿಗೆ ಸಾಯಿಸ್ಬಿಡೋಣ, ಇವನು ಇರಬಾರ್ದು, ಜಮೀನಲ್ಲಿ ಯಾಕೆ ಬರ್ತಾನೆ ಅಂತ ಹೊಡೆಯೋಕೆ ಶುರು ಮಾಡಿಬಿಟ್ರು. RTC ಎಲ್ಲ ನಮ್ಮ ಹೆಸ್ರು ಮೇಲೆ ಇರೋದು. ಇವ್ನು ನಮಗೆ ಸುಮ್ಮನೆ ಯಾಕೆ ಹೊಡೆದಂತ ಗೊತ್ತಾಯ್ತಲ್ಲ ಸರ್. ನಮಗೆ ಪ್ರಾಣ ಬೆದರಿಕೆ ಆಗ್ಬಿಟ್ಟು ಹಿಂಸೆ ಮಾಡ್ತಾರೆ ಅವರು. ಯಾವತ್ತು ಹೋದ್ರೂ ಬಾಯಿ ಬಂದಂಗೆ ಮಾತಾಡ್ರೆ ನೀವು ನಮಗೆ ಈ ಹೊಲದಲ್ಲಿ ಬರಬಾರ್ದು ಹಂಗಂತ ನಮಗೆ ದಬ್ಬಾಳಿಕೆ ಮಾಡ್ತಾರೆ ಸರ್. ಅವರು ತಲೆಗೆ ಹೊಡೆದವ್ರೆ, ಈಗ ಕೈಗೆಲ್ಲ ಕಚ್ಚವ್ರೆ, ಬಾಯಿಂದ ಕಚ್ಚವ್ರೆ, ಮತ್ತು ಕತ್ತಿ ಹಿಡ್ದು ಹಿಂಗೆ ಹಮ್ಕೊಂಡಿದ್ದು ಅಶೋಕನ. ಆದರೂ ನಾನು ಬಿಡಿಸ್ಕೊಂಡು ಹೆಂಗಾರ ನಮ್ಮ ಮನೆಯವ್ರ ಹತ್ರ ಹೊಂಟೋಗ್ಬಿಡ್ಬೇಕಂದ್ರೆ ನಮ್ಮ ಜನ ಹತ್ರ ಹೊಂಟೋಗ್ಬೇಕಂದ್ರೆ ನಾನು ಹೆಂಗಾರ ಮಾಡಿಬಿಟ್ಟು ಇದು ಮಾಡಿದಾಗ ನಮ್ಮ ಊರವರೆಲ್ಲ ಬಂದು ಎಲ್ಲ ಬಿಡಿಸಿದ್ರು ಸರ್. ಅವರು ನಮ್ಮ ಜಮೀನನ್ನ ನೀವು ಜಮೀನು ಬಿಟ್ಬಿಟ್ಟು ನೀವು ಹೊಂಟೋಗ್ಬಿಡು, ಜಮೀನು ನನಗೆ ಸೈನ್ ಹಾಕ್ಕೊಡು, ಆ ಜಮೀನು ನನ್ನ ಹೆಸ್ರು ಮೇಲೆ ಇರೋದು ಅಂತ ನಮಗೆ ಸುಮ್ಮನೆ ಟಾರ್ಚರು. ನಾವು ಅದಕ್ಕೆ ನಾನು ಹೆಂಗಪ್ಪ ಕೊಡ್ತಾರೆ ಅಂತ ಹೇಳಿದ್ರೆ ನನಗೆ ಜಮೀನು ಕೊಡ್ಬಿಡು, ಇಲ್ಲಾಂದ್ರೆ ನಾನು ಬಿಡೋಲ್ಲ, ನೀವು ಸಾಯಿಸ್ಬಿಡ್ತೀನಿ ಅಂತ ನನಗೆ ಕತ್ತು ಮತ್ತು ಕೈಯೆಲ್ಲ ಕಚ್ಚವನೆ, ಬಿಲ್ಡಿಗೆಲ್ಲ ಹೊಡೆದವನು ಸರ್. ಅದೆಲ್ಲ ಪ್ರಾಣ ಬೆದರಿಕೆ ಹಾಕಿದ್ರು ಸರ್. ಇಸಬ್ ಪತ್ನಿ ಪುಟ್ಟಿ ಮಾತನಾಡಿ, ಕೂಲಿ ಮಾಡಿ ಜೀವನ ನಡೆಸುತ್ತಿರುವ ನಮಗೆ 20 ಗುಂಟೆ ಜಮೀನು ಆಧಾರವಾಗಿರುತ್ತದೆ. ಆದರೆ ನಮ್ಮಿಂದ ಜಮೀನನ್ನು ಕಬಳಿಸಲು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಹಲ್ಲೆ ನಡೆಸುತ್ತಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ಯಜಮಾನ್ರ ಹೆಸರು ನಮಗೆ ನಮ್ಮ RTC, ನಮ್ಮ ಜಮೀನು RTC ಎಲ್ಲ ನಮ್ಮ ಹೆಸರಲ್ಲಿ ಐತೆ. ಬರೀ ನಮಗೆ 20 ಗುಂಟೆ ಬಂದಿರೋದು. ಆ 20 ಗುಂಟೆಯಲ್ಲಿ ಹೆಂಗಾದರೂ ಜೀವನ ಮಾಡಿ ತಿನ್ಕೊಳ್ಳೋಣ ಅಂದರೆ ಅವರು ನಮಗೆ ದುಡ್ಡು ಕೊಟ್ಬಿಟ್ಟು, ನಿಮಗೆ ನಿಮ್ಮ ಜಮೀನೆಲ್ಲ ನಮಗೆ ಬಿಟ್ಬಿಡಿ, ನೀವು ಹೊಂಟೋಗಿ ಆ ಜಮೀನು ನಮಗೆ ದುಡ್ಡು ಕೊಟ್ಬಿಟ್ಟು ನಾವು ಕಿತ್ಕೊಳ್ಳೋಕೆ ಮಾಡ್ತಿದ್ವಿ, ನಿಮ್ಮ ಜಮೀನನ್ನ ನೀವು ಬಿಟ್ಬಿಟ್ಟು ಹೊಂಟೋಗಿ ಹಂಗಂತ ಹೇಳ್ತಾರೆ ಸರ್. ನಮಗೆ ರಕ್ಷಣೆ ಕೊಡಿ ಸರ್. ಸೋಮವಾರ ಒಂದು 10 ಗಂಟೆ ಟೈಮಲ್ಲಿ ನಮ್ಮ ಯಜಮಾನ್ರಿಗೆ ಅಲ್ಲಿ ನೋಡೋಕೆ ಹೋಗಿದ್ದಾರಂತೆ. ನಾವು ತೋಟ ನೋಡ್ಕೊಬರ್ತೀನಿ ಅಂತ ಹೋಗಿದ್ರು. ಆವಾಗ ಬುಲ್ಡೆ ಮೇಲೆ ಏಟು ಮತ್ತು ಅವ್ರ ಹೆಂಡತಿ ಎಲ್ಲ ಸೇರಿಬಿಟ್ಟು ಕೈಗೆಲ್ಲ ಕಚ್ಚಿಬಿಟ್ಟು ಅವ್ರು ಇನ್ನೊಂದು ಹೆಂಡತಿ ಐತೆ ಕಾಂತಿಕುಮಾರಿ ಅಂತ, ಅವರು ಬಂದು ಕಲ್ಲೆತ್ಕೊಂಡು ಬುಲ್ಡೆ ಮೇಲೆ ಹೊಡೆದಿದ್ದಾರೆ. ಆ ಬುಲ್ಡೆಯಲ್ಲಿ ಹೊಲಿಗೆ ಹಾಕಿಸ್ಕೊಂಡಿದ್ದೀವಿ ಸರ್. ನಮಗೆ ಅವರು ಅಣ್ಣನೇ ಆಗಬೇಕು, ಅವರಿಬ್ಬರು ನಮಗೆ ಅತ್ತಿಗೆನೇ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.